ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನ್ಯೂಸ್ 18 ನಿಮ್ಮ ಮುಂದೆ ಇಡ್ತಾನೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ನಟ ಚಿಕ್ಕಣ್ಣನಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೆ ಚಿಕ್ಕಣ್ಣನಿಗೆ ನೋಟಿಸ್ ಕೊಡಲಾಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಕೊಲೆ ದಿನ ದರ್ಶನ್ ಜೊತೆ ಇದ್ದಂತ ಹಿನ್ನೆಲೆಯಲ್ಲಿ ಕಾಕಿ ನೋಟಿಸ್ ಅನ್ನ ಕೊಟ್ಟಿದೆ. ಕೊಲೆ ಪ್ರಕರಣದಲ್ಲಿ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಕೊಲೆ ನಡೆದಂತ ಸಂದರ್ಭದಲ್ಲಿ ಚಿಕ್ಕಣ್ಣ ಇರಲಿಲ್ಲ, ಅಥವಾ ಆ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಚಿಕ್ಕಣ್ಣ ಇರಲಿಲ್ಲ. ಯಾವಾಗ ದರ್ಶನ್ ಜೊತೆಲಿ ಇದ್ದಿದ್ದು ಅಂದ್ರೆ ಸ್ಟೋನಿ ಬ್ರೂಕ್ ಅಲ್ಲಿ ಪಾರ್ಟಿ ನಡೀತಾ ಇತ್ತಲ್ಲ, ಅವಾಗ ದರ್ಶನ್ ಇದ್ರು, ಅವ್ರ ಜೊತೆ ಇದ್ದ ಚಿಕ್ಕಣ್ಣ ಅವರು ಅವಾಗ ದರ್ಶನ್ ಜೊತೆ ಇದ್ದಿದ್ದಂಥದ್ದು. ರೇಣುಕಾಸ್ವಾಮಿ ಹತ್ಯೆ ನಡೆದಂತ ದಿನ ಇದೇ ವಿಚಾರಣೆಗೆ ಬರುವಂತೆ ಚಿಕ್ಕಣ್ಣನಿಗೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಕೊಲೆ ನಡೆದ ದಿನ ಸ್ಟೋನಿ ಬ್ರೂಕ್ ನಲ್ಲಿ ದರ್ಶನ್ ಪಾರ್ಟಿಯನ್ನ ಮಾಡ್ತಾ ಇದ್ರು. ದರ್ಶನ್ ಜೊತೆ ರೆಸ್ಟೋರೆಂಟ್ ನಲ್ಲಿ ಇದ್ದಂತ ನಟ ಚಿಕ್ಕಣ್ಣ. ರೇಣುಕಾಸ್ವಾಮಿ ಬಂದ ಸುದ್ದಿ ತಿಳಿದು ಎದ್ದು ಹೋಗಿದ್ದಂತ ದರ್ಶನ್ ಹೋದ ಬಳಿಕ ರೆಸ್ಟೋರೆಂಟ್ ನಲ್ಲೇ ಉಳಿದುಕೊಂಡಿದ್ರು ಚಿಕ್ಕಣ್ಣ. ಇಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕೆ ನೋಟಿಸು ಅನ್ನುವಂಥದ್ದು ನೋಡ್ತಾ ಇದ್ವಿ ಅಂದ್ರೆ, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಲಾಯ್ತಲ್ಲ, ಆ ಸಂದರ್ಭದಲ್ಲಿ ದರ್ಶನ್ ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ, ಚಿಕ್ಕಣ್ಣ ಕೂಡ ಅವ್ರ ಜೊತೆಲಿ ಇರ್ತಾರೆ ದರ್ಶನ್ ಜೊತೆ. ಯಾಕೆಂದ್ರೆ ಇಬ್ರು ಕ್ಲೋಸ್ ಫ್ರೆಂಡ್ಸು, ಅವರ ಗ್ರೂಪ್ನಲ್ಲಿ ಗುರ್ಸ್ಕೊಂಡಿರುವಂಥದ್ದು ಚಿಕ್ಕಣ್ಣ ಅವರು. ಆದರೆ ಇಂಥ ಕೆಲಸದಲ್ಲಿ ಆಗುವಂಥವ್ರಲ್ಲ ಅವರು ಚಿಕ್ಕಣ್ಣ. ಆದರೆ ದರ್ಶನ್ ಜೊತೆ ಇದ್ರು ಅವರು ಸ್ಟೋನಿ ಬ್ರೂಕ್ ಆ ರೆಸ್ಟೋರೆಂಟ್ನಲ್ಲಿ, ವಿನಯ್ನ ರೆಸ್ಟೋರೆಂಟ್ ಅದು. ಆದರೆ ಈಗ ನೋಟಿಸ್ ಕೊಟ್ಟಿರುವಂಥ ಉದ್ದೇಶ ಏನಪ್ಪಾ ಅಂದರೆ, ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡ್ಬರುವಂಥ ಸಂದರ್ಭದಲ್ಲಿ ರಾಘವೇಂದ್ರ ಅನ್ನೋನು ಇದನ್ನಲ್ಲ, ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ಅವನು ನಿರಂತರವಾಗಿ ದರ್ಶನ್ಗೆ ಕರೆಯನ್ನ ಮಾಡ್ತಾ ಇದ್ದ, ಫೋಟೋವನ್ನ ಕೂಡ ಕಳಿಸಿದ್ದ ರೇಣುಕಾಸ್ವಾಮಿಯನ್ನ ಪಿಕ್ ಮಾಡಿರುವಂತದ್ರ ಬಗ್ಗೆ. ಈ ಸಂದರ್ಭದಲ್ಲಿ ಪಾರ್ಟಿ ಮಾಡಬೇಕಾದ್ರೆ ದರ್ಶನ್ ಈ ಬಗ್ಗೆ ಮಾತನಾಡ್ತಾ ಇರ್ತಾರಲ್ಲ ಫೋನಲ್ಲಿ ನಿರಂತರವಾಗಿ, ಅವಾಗ ಚಿಕ್ಕಣ್ಣ ಅವ್ರ ಜೊತೆಲಿ ಇದ್ರಾ? ನಿಮಗೆ ಗೊತ್ತಿತ್ತ ಆ ಮಾಹಿತಿ? ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ತಾ ಇದ್ದಂಥ ವಿಚಾರ ನಿಮ್ಮ ಹತ್ರ ಏನಾದರೂ ಹಂಚ್ಕೊಂಡಿದ್ರಾ? ನಿಮಗೇನಾದರೂ ಆ ಮಾಹಿತಿ ಗೊತ್ತಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡ್ತಾರೆ ಪೊಲೀಸರು. ಚಿಕ್ಕಣ್ಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ದರ್ಶನ್ ಈ ಪ್ರಕರಣದಲ್ಲಿ ಏನು ಕಿಡ್ನಾಪ್ ಮಾಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟಿದ್ರು, ಅದೆಲ್ಲವೂ ಕೂಡ ಚಿಕ್ಕಣ್ಣಗೆ ಆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇತ್ತಾ? ಅವ್ರ ಫೋನಲ್ಲಿ ಮಾತನಾಡ್ತಾ ಇದ್ದಂಥ ವಿಚಾರ ಗೊತ್ತಾಗ್ತಾ ಇತ್ತಾ? ಫೋನಲ್ಲಿ ಮಾತನಾಡಿದ ಬಳಿಕ ಚಿಕ್ಕಣ್ಣ ಹತ್ರ ಏನಾದರೂ ದರ್ಶನ್ ಹೇಳ್ಕೊಂಡಿದ್ರ, ಈ ರೀತಿಯಾಗಿ ಒಬ್ಬನ ಕರೆಸ್ತಾ ಇದ್ದೀವಿ, ಎಚ್ಚರಿಕೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದೀವಿ ಅನ್ನುವಂಥದ್ರ ಬಗ್ಗೆ ವಿಚಾರಣೆಯನ್ನು ಮಾಡಲಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ನೋಟಿಸ್ ಕೊಡ್ಲಾಗಿದೆಯಲ್ಲ, ಅಂದ್ರೆ ಅವ್ರ ಮನೆಗೆ ಹೋಗಿ ನೋಟಿಸನ್ನು ಕೊಡ್ಲಾಗಿರುವಂಥದ್ದು ವಾಟ್ಸಪ್ ಮುಖಾಂತರನ. ಇವತ್ತು ಚಿಕ್ಕಣ್ಣ ಬರ್ತಾರಂತ ವಿಚಾರಣೆಗೆ, ಎಲ್ಲಿದ್ದಾರಂತೆ ಚಿಕ್ಕಣ್ಣ, ಇದ್ರ ಬಗ್ಗೆ ಏನು ಮಾಹಿತಿ ಸಿಗ್ತದೆ, ಇವರನ್ನು ಯಾವ ರೀತಿಯಾಗಿ ವಿಚಾರಣೆ ಮಾಡಲಾಗುತ್ತೆ? ಪೃಥ್ವಿರಾಜ್, ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಆಯಾಮವನ್ನು ಪಡ್ಕೊಳ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಬರೀ ದರ್ಶನ್ ಮಾತ್ರ ಇದ್ದಾರಾ, ಬೇರೆ ಯಾರೋ ನಟರು ಇಲ್ವಾ ಅನ್ನೋ ಅನುಮಾನಗಳು ಸಹಜವಾಗಿ ಕೂಡಿ ಬಂದಿತ್ತು. ಯಾಕಂದ್ರೆ ಪ್ರತಿನಿತ್ಯ ಅವ್ರ ಜೊತೆ ಸ್ಟಾರ್ ನಟರು ಸುತ್ತಲೂ ಕೂಡ ಪ್ರತಿನಿತ್ಯ ಓಡಾಡ್ತಾ ಇದ್ರು. ಅದೇ ರೀತಿಯಾಗಿ ಅವತ್ತು 8ನೇ ತಾರೀಕು ಏನು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಂತಹ ಸಂದರ್ಭದಲ್ಲಿ ಅವತ್ತು ದರ್ಶನ್ ಏನು ಸ್ಟೋನಿ ಬ್ರೂಕ್ ಒಂದು ಆರ್ ನಗರದ ಒಂದು ಪಬ್ ಅಲ್ಲಿ ಇವರು ಒಂದು ಪಾರ್ಟಿಯನ್ನ ಮಾಡ್ಕೊಂಡಿರ್ತಾರೆ. ಆ ಪಾರ್ಟಿ ದರ್ಶನ್ ಜೊತೆ ಪಾರ್ಟಿಯಲ್ಲಿ ಅವತ್ತು ನಟ ಚಿಕ್ಕಣ್ಣ ಕೂಡ ಅವತ್ತು ಜೊತೆಲಿ ಇರ್ತಾನೆ. ಸಂಜೆವರೆಗೂ ಕೂಡ ಜೊತೆಲಿದ್ದಂತಹ ಸಂದರ್ಭದಲ್ಲಿ ಅವ್ರು ಅಲ್ಲಿಂದ ಸಂಜೆ ಎಕ್ಸಿಟ್ ಆಗುವಂತದ್ದು. ಆದ್ರೆ ಅವತ್ತೇ ಈ ಒಂದು ಘಟನೆ ನಡೆದಿರುವಂತ, ಕಿಡ್ನಾಪ್ ಆಗಿರುವಂತದ್ದು, ಮತ್ತೆ ಇವರೆಲ್ಲ ಪ್ಲಾನ್ ಮಾಡ್ಕೊಂಡಿರುವಂತದ್ದು, ಮತ್ತೆ ಇವತ್ತು ರಾತ್ರಿ ಕೊಲೆ ಆಗಿರುವಂತದ್ದು ಎಲ್ಲ ಕೂಡ ಅವತ್ತೇ ನಡೆದಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಇವಾಗ ಪೊಲೀಸರಿಗೂ ಕೂಡ ಒಂದು ಅನುಮಾನ ಇರ್ತಾರೆ. ಏನಂದ್ರೆ ಚಿಕ್ಕಣ್ಣವರು ಅವತ್ತು ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು, ಅವತ್ತೇನಾದ್ರೂ ಇವರೆಲ್ಲ ಕೂಡ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ಕೊಂಡಿದ್ರ ಇಲ್ವಾ ಏನನ್ನೋದ್ರ ಬಗ್ಗೆ ಕೂಡ ಇವತ್ತು ಅನುಮಾನ ಬಂದಿತ್ತು. ಆ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಮನೆಗೂ ಕೂಡ ನೋಟಿಸ್ ಕಳಿಸಿದ್ದಾರೆ, ಮತ್ತೆ ವಾಟ್ಸ್ಆಪ್ ಮೂಲಕವೂ ಕೂಡ ನೋಟಿಸ್ ಅನ್ನ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಎಂದು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಇನ್ನೂ ಕೂಡ ಅವರು ವಿಚಾರಣೆಗೆ ಬಂದಿಲ್ಲ. ಮತ್ತೊಂದು ಅವ್ರಿಗೆ ಒಂದು ವೇಳೆ ಏನಾದ್ರು ಬರ್ದಿದ್ದಲ್ಲಿ ಅವರನ್ನಿಗೆ ಮತ್ತೆ ಒಂದು ನೋಟಿಸ್ ಕೊಡುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಒಂದು ವೇಳೆ ಏನ್ ನಿಮ್ಗೆ ಅದ್ರ ಮಾಹಿತಿ ಇತ್ತಾ ಇಲ್ವಾ, ಮತ್ತೆ ನೀವು ಏನ್ ಭೇಟಿಯಾಗಿದ್ದ ಉದ್ದೇಶ ಏನೋ, ಅವತ್ತು ಪಾರ್ಟಿಯಲ್ಲಿ ಏನ್ ಡಿಸ್ಕಸ್ ಮಾಡಿದ್ರಿ, ಮತ್ತೆ ಏನ್ ಚರ್ಚೆ, ಇದು ವಿಚಾರವಾಗಿ ಏನಾದ್ರು ಚರ್ಚೆಗಳಾಯ್ತಾ ಅನ್ನೋದು ಒಂದು, ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಮಾಡ್ಲಾಗುತ್ತೆ. ಯಾಕಂದ್ರೆ ಅವತ್ತು ಟೈಮ್ ಲೈನ್ ನೋಡ್ತಾರೆ, ಇವ್ರು ಹೋಗಿರುವಂತದ್ದು, ಬಂದಿರುವಂತದ್ದು, ಮತ್ತೆ ಅವರ ಫೋನ್ ಕರೆಗಳು ಯಾರು ಹೋಗಿತ್ತು, ಮತ್ತೆ ಇವ್ರ ಫೋನ್ ಕಾಲ್ಸ್ ಯಾರು ಹೋಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಅವತ್ತು ಏನೆಲ್ಲ ಕೂಡ ಅದ್ರ ಬಗ್ಗೆ ವಿಚಾರಣೆಯನ್ನ ಮಾಡಲಾಗುತ್ತೆ. ಸ್ಟೋನಿ ಬ್ರೂಕ್ ನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಅವತ್ತಿನ ಡೇಟ್ ಇಂದ ಇವ್ರು ಏನಾದ್ರು ವಶಪಡಿಸಿಕೊಂಡಿದ್ದಾರಾ ಗಂಗಾಧರ್? ಖಂಡಿತವಾಗಿಯೂ ಪೃಥ್ವಿರಾಜ್, ಸಿಸಿಟಿವಿ ಕ್ಯಾಮೆರಾಗಳ ಸಿಕ್ಕಿದ್ದ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಧಾರಿತವಾಗಿ ಈಗ
ನಟ ಚಿಕ್ಕಣ್ಣನಿಗೂ ಕೂಡ ಈಗ ಸಂಕಷ್ಟ ಬಂದಿರುವಂತದ್ದು. ಯಾಕಂದ್ರೆ ಅವತ್ತು ಪಾರ್ಟಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಏನೋ ಅದ್ರ ಬಗ್ಗೆ ಕಂಪ್ಲೀಟ್ ಒಂದು DVR ಸಮೇತ ಅವ್ರು ತಗೊಂಡ್ಬಂದಿದ್ದಾರೆ. ಒಂದು ಏನು ಪಟ್ಟಣಗೆಲ್ಲಿರುವಂತಹ ಶೆಡ್ನ CCTV DVR, ಒಂದು ಸ್ಟೋನಿ ಬ್ರೂಕ್ ಅಲ್ಲಿ ಇರುವಂತಹ CCTV DVR, ಮತ್ತೆ ಟೋಲ್ಗಳಿಗೆ ಇಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಇವರೆಲ್ಲ ಇಲ್ಲಿಂದ ಅಲ್ಲಿ ಮೂವ್ಮೆಂಟ್ ಆಯ್ತದೆ 4-5 ಟೋಲ್ಗಳ ಬಳಿ ಕೂಡ ಸುಮಾರು 25ಕ್ಕೂ ಹೆಚ್ಚು CC ಕ್ಯಾಮೆರಾಗಳನ್ನ ಕಲೆಕ್ಟ್ ಮಾಡಿದ್ರು. ಈ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಈಗ CCTV ಕ್ಯಾಮೆರಾಗಳಲ್ಲಿ ಸಿಕ್ಕಂತ ಕೆಲವೊಂದು ದೃಶ್ಯಾವಳಿಯಲ್ಲಿ ಯಾವ ವ್ಯಕ್ತಿಗಳು ಕಾಣಿಸಿದ್ದಾರೆ ಅವರೆಲ್ಲ ಐಡೆಂಟಿಫೈ ಮಾಡಿ ಅವರಿಗೆ ಈಗ ಪ್ರಮುಖವಾಗಿ ಅದರಲ್ಲಿ ಸ್ಟೋನಿ ಬ್ರೂಕ್ ಅಲ್ಲಿ ನಟ ಏನು ಚಿಕ್ಕಣ್ಣ ಕೂಡ ಪಾರ್ಟಿಯಲ್ಲಿ ಇದ್ದಂತ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ನಂತರ ಅದನ್ನ ಆಧಾರಿತ ಮಾಡಿಕೊಂಡು ಏನ್ ಅದರಲ್ಲಿ ಪಾರ್ಟಿಯಲ್ಲಿ ಏನ್ ಭೇಟಿ ಡಿಸ್ಕಸ್ ಮಾಡಿದ್ರಿ ನೀವು ದರ್ಶನ್ ಜೊತೆ ಇದ್ದಾಗ, ಮತ್ತೆ ದರ್ಶನ್ ಜೊತೆ ಇದ್ದಾಗ ವಿನಯ್ ಆಗಿರ್ಬೋದು ಅಥವಾ ಇತರ ಆರೋಪಿಗಳು ಏನಾದ್ರು ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಮ್ ಜೊತೆ ಏನಾದ್ರು ಭೇಟಿ ಮಾಡಿದ್ರ? ಈ ಎಲ್ಲ ಆಯಾಮದಲ್ಲೂ ಕೂಡ ಜೊತೆಯಲ್ಲಿ ಇವರು ಏನು ಕೆಲವೊಂದು ಮಧ್ಯ ಒಂದು ಬಾಟಲ್ಗಳೇನಾಗಿರ್ಬೋದು ಅವೆಲ್ಲವೂ ಕೂಡ ಬೇರೆ ಪಟ್ಟಣಗೆರೆ ಶೆಟ್ಟಿಗೆ ಕೂಡ ಹೋಗಿರುವಂತ ಮಾಹಿತಿ. ಹೀಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಕೂಡ ಡಿಸ್ಕಸ್ ಆಗಿತ್ತು ಅನ್ನೋ ಆಯಾಮದಲ್ಲಿ ಈಗ ತನಿಖೆಯನ್ನ ಮಾಡಕ್ಕೆ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. ನೋಡೋಣ ಏನಾಗಿದೆ ಅನ್ಬಿಟ್ಟು ಚಿಕ್ಕಣ್ಣ ಇವತ್ತು ಬರ್ತಾರಾ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡೋಣ. ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಕೂಡ ಸಿಗ್ಬೇಕಾಗಿರುವಂಥದ್ದು. ಗಂಗಾಧರ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಸ್ವಾಮಿ ಮೊಬೈಲ್ಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಸುಮನಹಳ್ಳಿ ರಾಜಕಾಲುವೆಯಲ್ಲಿ ಶೋಧವನ್ನ ಮಾಡಲಾಯಿತು. ಪ್ರದೂಷ್ನನ್ನ ಕರೆದೊಯ್ದು ಹುಡುಕಾಟವನ್ನ ಮಾಡಲಾಯಿತು. ಈ ಪ್ರದೂಷ್ ಇದನ್ನಲ್ಲ, ಇವನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಒಂಥರ ಕ್ರಿಮಿನಲ್ ಐಡಿಯಾ ಕೊಡ್ತಾ ಇದ್ನ ಇವನು ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಅವತ್ತು 4 ಜನ ಸರೆಂಡರ್ ಆಗಿದ್ದು, 4 ಜನ ಸರೆಂಡರ್ ಆಗಿದ್ದಂಥವರಲ್ಲಿ ಈತ ಇರಲಿಲ್ಲ. ಪ್ರದೂಷ್ ಶವವನ್ನ ಎಸ್ದಿದ್ದಂಥ ಟೀಮ್ ಬೇರೆ, ಆ 4 ಜನ ಹೋಗಿ ಸರೆಂಡರ್ ಆಗಿದ್ವು. ಆದರೆ ಈತ ಕೂಡ ಅವ್ರ ಜೊತೆ ಇದ್ದ ಅಂತ ಹೇಳಲಾಗ್ತಾ ಇದೆ. ಈಗ ಪ್ರದೂಷ್ ಹೇಳಿದ ಸ್ಥಳದಲ್ಲಿ BBMP ಸಿಬ್ಬಂದಿ ಶೋಧವನ್ನ ಮಾಡ್ತಾ ಇದ್ದಾರೆ. ಶವ ಪತ್ತೆಯಾದ ಸ್ಥಳ ಕಾಲುವೆ ಬಳಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಶವ ಮೊಬೈಲ್ ಎಸೆದ ಬಗ್ಗೆ ಪ್ರದೂಷ್ ವಿವರಣೆಯನ್ನ ಕೊಡ್ತಾ ಇರುವಂಥದ್ದು. ಸ್ಥಳ ಮಹಾಜರನ್ನು ಮಾಡುವಂಥ ಸಂದರ್ಭದಲ್ಲಿ ಮಹಾಜರು ಪ್ರಕ್ರಿಯೆ ಮುಗಿಸಿ ಈಗ ಆಲ್ರೆಡಿ ಅಧಿಕಾರಿಗಳು ಹೊರಟಿದ್ದಾರೆ. ಆದರೆ ಹತ್ತತ್ರ 9ನೇ ತಾರೀಕು ಅಂದರೆ 8ನೇ ತಾರೀಕು ಮಧ್ಯರಾತ್ರಿ, 9ನೇ ತಾರೀಕು ಬೆಳಗ್ಗಿನ ಜಾವ ಅಲ್ವಾ ಎಸ್ದೋಗಿದ್ದು. ಹತ್ತತ್ರ ಈಗ 1 ವಾರದ ಮೇಲಾಗ್ತಾ ಇದೆ. ಅದು ಸಿಗುತ್ತಾ ಫೋನು ಕಾದ್ ನೋಡಬೇಕು. ಆದರೆ ಹುಡುಕುವಂಥ ಕೆಲಸವನ್ನಂತೂ ಮಾಡ್ತಾ ಇದ್ದಾರೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಪ್ರದೂಷ್ ಅನ್ನೋನು ಅಲ್ಲಿ ಜಾಗವನ್ನು ತೋರಿಸ್ತಾ ಇರುವಂಥದ್ದು. ಅವನು ಸ್ವಲ್ಪ ಹೈಲಿ ಇನ್ಫ್ಲೂಯೆನ್ಸ್ಡ್ ಅಂತ. ಪ್ರದೂಷ್ ಅನ್ನೋನು ಸಾಫ್ಟ್ವೇರ್ ಇಂಜಿನಿಯರ್, ವೆಲ್ ಎಜುಕೇಟೆಡ್ ಕೂಡ ಹೌದು. ಹೈಲಿ ಇನ್ಫ್ಲೂಯೆನ್ಸ್ಡ್ ಅಂದರೆ ಯಾವ ರೀತಿಯಾಗಿ ಅಂದರೆ ಅದು ಶಾಸಕರ ನೆಂಟರು ಅಂತ ಕೂಡ ಹೇಳಲಾಗ್ತಾ ಇದೆ. ಇವನು ಪ್ರದೂಷ್ನನ್ನು ನೋಡಬೇಕು. ಈತನ ಪಾತ್ರ ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿತ್ತು ಅಂತ ಪೊಲೀಸರು ಪಕ್ಕಾ ಮಾಹಿತಿ ಸಿಕ್ಕ ಬಳಿಕ ಇವನನ್ನು ಎಳ್ಕೊಂಬಂದಿದ್ದಾರೆ ಅಲ್ಲಿಗೆ. ಸ್ಥಳ ಮಹಾಜರು ಪ್ರಕ್ರಿಯೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲಿ ಬಿಸಾಕಿದ್ದು ಫೋನನ್ನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಅಂತ. ರಾಜಕಾರಣಿ ಆಗಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದಂತೆ. ಮೊನ್ನೆಲ್ಲ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲೆಲ್ಲ ಈತನ ಫ್ಲೆಕ್ಸ್ಗಳು ಕೂಡ ರಾರಾಜಿಸಿದ್ರು. ಫ್ಲೆಕ್ಸ್ ಕೂಡ ಹಾಕ್ಸ್ಕೊಂಡಿದ್ದ ಇವನು. ಯಾಕಂದರೆ ಒಂದು ಪಕ್ಷದ ಮುಖಂಡ ಕೂಡ ಇವನು ಪ್ರದೂಷ್ ಅನ್ನೋನು. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ದರ್ಶನ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ನಡೆದ ದಿನ ಪಾರ್ಟಿ ಮಾಡಿದಂಥ ದರ್ಶನ್ ಟೀಮ್ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪೊಲೀಸರು ಮಹಾಜರನ್ನ ಮಾಡ್ತಾ ಇದ್ದಾರೆ. ಕೊಲೆ ನಡೆದ ದಿನ ಅಂದರೆ ಕೊಲೆ ಆಗ್ಲಿಕ್ಕೂ ಮುಂಚೆ, ಕೊಲೆ ನಡೀತಲ್ಲ ಅವತ್ತಿನ ದಿನ ಅಷ್ಟೇ, ಕೊಲೆ ಆದ ಮೇಲಲ್ಲ ಅಲ್ಲಿ ಪಾರ್ಟಿ ಮಾಡಿರೋದು, ಕೊಲೆ ಆಗ್ಲಿಕ್ಕೂ ಮುಂಚೆ. ಆರೋಪಿ ವಿನಯ್ನನ್ನ ಕರೆದೊಯ್ದಿದ್ದಾರೆ, ಮಹಜರು ಮಾಡಲಾಗ್ತದೆ. ವಿನಯ್ ಇದನ್ನಲ್ಲ, A10 ಆರೋಪಿ ನಂಬರ್ 10 ವಿನಯ್, ಆತನ ಒಡೆತನದ ಸ್ಟೋನಿ ಬ್ರೂಕ್ ಹೋಟೆಲ್ ಇದು. ದೊಡ್ಡ ಹೋಟ್ಲ್ ಇದು, ಅದ್ದೂರಿಯಾದಂಥ ಹೋಟ್ಲು. ಸ್ಟೋನಿ ಬ್ರೂಕ್ನಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಖಾಕಿ ಪಡೆ. ಕೆಲ ಹೊತ್ತಲ್ಲೇ ದರ್ಶನ್ ಕರೆತಂದು ಮಹಜರನ್ನ ಮಾಡಲಾಗುತ್ತೆ ಅಲ್ಲಿಗೆ. ಸ್ಟೋನಿ ಬ್ರೂಕ್ ಬಳಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಕೊಲೆ ನಡೆದ ದಿನ ಇಲ್ಲೇ ಇದ್ದಂಥ ನಟ ದರ್ಶನ್, ಸ್ಟೋನಿ ಬ್ರೂಕ್, ವಿನಯ್ ತೋರಿಸ್ತಾ ಇದೀವಲ್ಲ ಬಾಂಡ್ಲಿ ತಲೆಯವನು, ಅವನ ರೆಸ್ಟೋರೆಂಟ್ ಇದು. ಪೊಲೀಸರು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ಅಥವಾ ಈತನಿಗೆ ಹಂಗೆ ಕಾಲ್ ಡ್ಯಾಮೇಜ್ ಆಗಿದೆಯೋ ಗೊತ್ತಿಲ್ಲ. ಅವತ್ತಿಂದಲೂ ಕೂಡ ಅರೆಸ್ಟ್ ಆದ ಬಳಿಕ ನೆಕ್ಸ್ಟ್ ಡೇ ನೋಡ್ತಾ ಇದ್ರೆ ಅಣ್ಣ ಕುಣ್ತಾ ಇದ್ದಾರೆ. ಯಾರು? ವಿನಯ್. ಸ್ಟೋನಿ ಬ್ರೂಕ್ನ ಮಾಲೀಕ ಈತ, ಅಲ್ಲ ಶ್ರೀಮಂತನೇ ಈತ. ಸ್ಟೋನಿ ಬ್ರೂಕ್ ಒಂದು ಪ್ರತಿಷ್ಠಿತ ಹೋಟೆಲ್, ಅದು ರಾಜರಾಜೇಶ್ವರಿ ನಗರದಲ್ಲಿರುವಂಥದ್ದು. ದರ್ಶನ್ ಆಲ್ಮೋಸ್ಟ್ ಅಲ್ಲಿ ಪಾರ್ಟಿ ಕೂಡ ಮಾಡ್ತಾ ಇದ್ರಂತೆ.
ವಿನಯ್ ಕೂಡ ಅವತ್ತು ಕೊಲೆ ನಡೆದಂತಹ ದಿನ ಇದೆಯಲ್ಲ, ಕೊಲೆ ನಡೀಲಿಕ್ಕೂ ಮುಂಚೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಬರ್ಲಾಯ್ತಲ್ಲ, ಅವತ್ತು ತನ್ನ ಹೋಟೆಲ್ನಲ್ಲೇ ಇದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಸ್ಟೋನಿ ಬ್ರೂಕಿಗೆ ಆ ಒಂದು ಹೋಟೆಲ್ನ ಮಾಲೀಕನನ್ನ ಕರ್ಕೊಂಬಂದು ಯಾವ ರೀತಿಯಾಗಿ ಸ್ಥಳ ಮಹಜರು ಮಾಡಲಾಗ್ತದೆ, ವಿನಯ್ನನ್ನ ಯಾವ ರೀತಿಯಾಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು? ಪೃಥ್ವಿರಾಜ್, ಅವತ್ತು ಘಟನೆಯಾದಂತಹ ಸಂದರ್ಭದಲ್ಲಿ ಅವತ್ತು ಸಭೆ ಆಗಿರುವಂತದ್ದು, ಪಾರ್ಟಿ ಆಗಿರುವಂತದ್ದು, ಮತ್ತೆ ಈ ಎಲ್ಲಾ ಒಂದು ಪ್ಲಾನ್ ಅನ್ನ ರೂಪುರೇಷೆಗಳ ಕಿಡ್ನಾಪ್ ಆಗಿರ್ಬೋದು, ಮತ್ತೆ ಅಲ್ಲೇ ಮಾಡೋಕೆ ಕರ್ಕೊಂಡ್ಬರುವಂತಹ ಎಲ್ಲ ಒಂದು ರೂಪುರೇಷೆ ಪ್ಲಾನ್ ಗಳನ್ನ ಆ ಒಂದು ಸ್ಟೋನಿ ಬ್ರೂಕ್ ಒಂದು ಪಬ್ ನಲ್ಲೇ ಅವತ್ತು ಆಗಿರುವಂತದ್ದು. ಅವತ್ತು ಮಧ್ಯಾಹ್ನ ಎಲ್ಲ ಕೂಡ ದರ್ಶನ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಎಲ್ಲರೂ ಕೂಡ ಅವರ ಟೀಮ್ ಒಂದು ಅಲ್ಲಿ ಅವತ್ತು ಪಬ್ ನಲ್ಲಿ ಪಾರ್ಟಿ ಮಾಡುವ ಸಂದರ್ಭದಲ್ಲಿ ಇದೆಲ್ಲ ಕೂಡ ಚರ್ಚೆಗಳಾಗಿದೆ. ಇದೇ ಕಾರಣಕ್ಕೆ ಇವತ್ತು ವಿನಯ್ ನನ್ನ ಮಜರ್ಗೆ ಸ್ಟೋನಿ ಬ್ರೂಕ್ ನ ಒಂದು ಪಬ್ಗೆ ಕರ್ಕೊಂಡು ಹೋಗಿ ಈಗ ಮಜರು ಪ್ರಕ್ರಿಯೆನ ನಡೆಸಲಾಗ್ತಾ ಇರುವಂತದ್ದು. ಅದ್ರ ಜೊತೆಯಲ್ಲಿ ಕೆಲವೊಂದು ಏನಾದ್ರೂ ಅದಕ್ಕೆ ಬೇಕಾದಂತಹ ವಸ್ತುಗಳನ್ನ ಬಳಕೆ ಮಾಡಲಾಗಿದೆಯಾ, ಮತ್ತೆ ಕೆಲವೊಂದು ಸಿಸಿಟಿವಿಗಳನ್ನ ಒಳಗಡೆ ಇದ್ದಂತಹ ಸಿಸಿ ಕ್ಯಾಮೆರಾಗಳೇನಿದೆ ಅದೊಂದು ಕೆಲವೊಂದಷ್ಟು ವಶಕ್ಕೆ ಪಡೆಯುವಂತ ಕೆಲಸವನ್ನ, ಮತ್ತೆ ಅದನ್ನ ಸೀಸ್ ಮಾಡಿಕೊಂಡು ಡಿವಿಆರ್ ಸಮೇತ ಜಪ್ತಿ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಜೊತೆಯಲ್ಲಿ ಅವತ್ತು ಸಿಬ್ಬಂದಿಗಳೇನಿದ್ದಾರೆ, ಸಿಬ್ಬಂದಿಗಳಾಗಿರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡುವಂತ ಹೇಳಿಕೆಯವರಿದ್ದಾರೆ, ಅವರ ಹೇಳಿಕೆಯನ್ನು ದಾಖಲು ಮಾಡುವಂತ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಅವತ್ತು ಪಾರ್ಟಿ ಯಾವಾಗಲೂ ಕೂಡ ದರ್ಶನ್ ಸದಾ ವಿನಯನ ಪಬ್ ನಲ್ಲಿ ಆಗಾಗ ಹೋಗುವಂತದ್ದು. ಹೀಗಾಗಿ ಅವರ ಇಬ್ಬರ ಒಂದು ವ್ಯವಸ್ಥೆ ಮತ್ತೆ ಅವತ್ತು ಏನು ಘಟನೆಗಳಾಯಿತು ವಿಚಾರದಲ್ಲಿ ಸಭೆ ಮಾಡುವಂತ ಸಂದರ್ಭದಲ್ಲಿ ಇವರಿಗೆ ಏನಾದ್ರೂ ಮಾಹಿತಿ ಇತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾರು ವಿನಯ್ಗೆ ಅಪ್ತ್ಯಾಪ್ತರು ಯಾರಿರ್ತಾರೆ ಅವರು ಕೂಡ ದರ್ಶನ್ಗೆ ಕೂಡ ಕೆಲವೊಂದು ಕೆಲಸಗಳನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಆಗ್ತಾ ಇದೆ. ಇದರ ಜೊತೆಗೆ ಈಗ ನಟ ದರ್ಶನ್ ಅನ್ನು ಕೂಡ ಈಗ ಸ್ಟೋನಿ ಬ್ರೂಕ್ ಪಬ್ಗೆ ಕರ್ಕೊಂಡು ಹೋಗೋಕೆ, ಅಲ್ಲಿ ಮಹಜರನ್ನ ಮಾಡೋಕೆ ಎಲ್ಲ ಸಿದ್ಧತೆಗಳನ್ನ ಈಗ ಪೊಲೀಸರು ಮಾಡ್ಕೊಳ್ತಾ ಇರುವಂತದ್ದು. ಇನ್ನು ಕೆಲ ಹೊತ್ತಲ್ಲಿ ದರ್ಶನ್ ಅನ್ನ ಈಗ ಸ್ಟೋನಿ ಬ್ರೂಕ್ ಕರ್ಕೊಂಡು ಹೋಗಿ ಅಲ್ಲಿ ಮಹಜರ ಪ್ರಕ್ರಿಯೆಯನ್ನ ಮುಗಿಸಿಕೊಂಡು ಅಲ್ಲಿಂದ ಎಲ್ಲ ಒಂದು ಮಾಹಿತಿಯನ್ನ ಎಲ್ಲ ಹೇಳಿಕೆಗಳನ್ನ ಹಾಕಿಸ್ಕೊಂಡು ವಿಡಿಯೋ ರೆಕಾರ್ಡ್ ಎಲ್ಲ ಮಾಡಿಕೊಂಡು ನಂತರ ಅಲ್ಲಿಂದ ಸೀದಾ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಬರೋಕೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಬಹುತೇಕ ಇವತ್ತು ಮೈಸೂರಿಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳು ಕಡಿಮೆ. ಇವತ್ತು ಬೆಂಗಳೂರಿನ ಬಹುತೇಕ ಎಲ್ಲಾ ಮಹಜರು ಪ್ರಕ್ರಿಯೆಗಳಿದೆ ಅದೆಲ್ಲವೂ ಕೂಡ ಇವತ್ತು ಬೆಂಗಳೂರಲ್ಲೇ ಮಹಜರು ಪ್ರಕ್ರಿಯೆ ಆಗ್ತದೆ. ಒಂದ್ ಕಡೆ ಏನು ಒಂದು ಕಾಲುವೆಯಲ್ಲಿ ಮೊಬೈಲ್ ಕಳೆದೋಗಿತ್ತು, ಆ ಮೊಬೈಲ್ ಕಳೆದೋಗಿದ್ದದು ಅಂದ್ರೆ ಏನು ಬಿಸಾಕಿದ್ರು ಅಂದ್ರೆ ಸಾಕ್ಷಿನಾಶ ಯತ್ನಕ್ಕೆ ಏನ್ ಮೊಬೈಲ್ ಬಿಸಾಡಿದ್ರು ಅದನ್ನ ಹುಡುಕಾಟವಾದ ಕೆಲಸವನ್ನು ಮಾಡಲಾಯಿತು. ಪ್ರದೂಷಣ ಕರ್ಕೊಂಡು ಹೋಗಿ ಸುಮ್ಮನಹಳ್ಳಿಯಲ್ಲಿರುವಂತಹ ರಾಜಕಾಲುವೆಯಲ್ಲಿ ಎಲ್ಲ ಕೂಡ ಅಲ್ಲಿ ಬಿಬಿಎಂಪಿ ಸಿಬ್ಬಂದಿಯನ್ನ ಬಳಸಿಕೊಂಡು ಕಾಲುವೆಯಲ್ಲಿ ಹುಡುಕಾಡಿದ್ರು, ಮತ್ತೆ ಅಲ್ಲಿ ಮಹಜರು ಪ್ರಕ್ರಿಯೆಯನ್ನ ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಅದು ಮೊಬೈಲ್ ಸಿಕ್ಕಿಲ್ಲ. ಇಷ್ಟು ದಿನ 10 ದಿನ ಕಳೆದಿದೆ, ನೀರಿನ ಹರಿತ ಜಾಸ್ತಿ ಇದೆ, ಮಳೆ ಬಿದ್ದಂತ ಹಿನ್ನೆಲೆಯಲ್ಲಿ ಅವೆಲ್ಲ ನೀರು ಅಂದ್ರೆ ಮೊಬೈಲ್ ಕೂಡ ಇನ್ನು ಸಿಕ್ಕಿಲ್ಲ. ಅದು ಪ್ರಮುಖವಾದಂತಹ ಸಾಕ್ಷ್ಯ. ಆದ್ರೆ ಆ ಸಾಕ್ಷಿ ಇನ್ನೂ ಕೂಡ ಸಿಕ್ಕಿಲ್ಲ. ಅದರಲ್ಲಿ ಕೆಲವೊಂದಷ್ಟು ಚಾರ್ಟ್ಸ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಅಥವಾ ಅವ್ರು ಕ್ಷಮೆ ಕೇಳುವಂತ ವಿಡಿಯೋ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆತ ಮೊಬೈಲ್ ಅನ್ನ ಬಿಸಾಕಿ ಡಿಸ್ಟ್ರಾಕ್ಟ್ ಮಾಡಿ ಬಿಸಾಡಿರ್ಬೋದು ಅನ್ನೋ ಒಂದು ಅನುಭವ ಕೂಡ ಇರುವಂತದ್ದು. ಆದ್ರೆ ಇಷ್ಟೇ ದಿನ ಬೇರೆಯವರು ಅಂದ್ರೆ ಕರ್ಕೊಂಡೋದ ರಾಘವೇಂದ್ರ ಉಳಿದ ಆರೋಪಿಗಳೇನಿದ್ರು ಅವ್ರು ಮಾಡಿರ್ಬೋದು ಅನ್ನಲಾಗ್ತಾ ಇತ್ತು. ಆದ್ರೆ ಈಗ ಪ್ರದೂಷಣ ಕರ್ಕೊಂಡೋಗಿರುವಂತಹ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ ಪ್ರದೂಷ್ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ನ ಅನ್ನೋದು, ಮತ್ತೆ ಮೊಬೈಲ್ ಬಿಸಾಡೋದ್ರಲ್ಲಿ ಪ್ರಮುಖ ಪ್ರದೂಷ್ ಇದ್ದಾನೆ, ಆತನೇ ಪ್ರಮುಖ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಅದನ್ನ ಕರ್ಕೊಂಡು ವಿನಯ್ ಅರೆಸ್ಟ್ ಆದ್ಮೇಲೆ ಗಂಗಾಧರ್ ಸ್ಟೋನಿ ಬ್ರೂಕ್ ಈ ಸ್ಟಿಲ್ ರನ್ನಿಂಗ್ ಅಥವಾ ಇವನ್ ಅರೆಸ್ಟ್ ಆದ್ಮೇಲೆ ಅದನ್ನೇನಾದ್ರೂ ಕ್ಲೋಸ್ ಮಾಡ್ಲಾಗಿದೆಯಾ? ಸದ್ಯಕ್ಕೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಬಳಿಕ ಅದನ್ನ ಕ್ಲೋಸ್ ಮಾಡಿರುವಂತದ್ದು. ಯಾಕಂದ್ರೆ ಮೊದಲಿಂದಲೂ ಅದು ಓಪನ್ ಇತ್ತು. ಅವತ್ತು 2ನೇ ತಾರೀಕು ಪಬ್ಬಲ್ಲಿ ಪಾರ್ಟಿ ಆಗಿದೆ. ಆದ್ರೆ ಈ ಒಂದು ಘಟನೆ ಏನ್ ಬೆಳಕಿಗೆ ಬಂತು, ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಕೆಲ ಸಾಕ್ಷ್ಯಾಧಾರಗಳ ನಾಶ ಮಾಡಬಹುದು ಅನ್ನೋ ದೃಷ್ಟಿಕೋನದಲ್ಲಿ ಪೊಲೀಸರು ತಮ್ಮ ಪಬ್ ಅನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಒಂದ್ ಕಡೆ ಪಟ್ಟಣಗೆರೆ ಶೆಡ್ ಏನಿತ್ತು ಅದನ್ನ, ಜೊತೆಗೆ ಈ ಒಂದು ಪಬ್ ನಾರಾಯಣನಗರದ ಒಂದು ಪಬ್ ಸ್ಟೋನಿ ಬ್ರೂಕ್ ಕಂಪನಿ ಅಂದ್ರೆ ಪಬ್ ಏನಿತ್ತು ಆ ಪಬ್ ಅನ್ನು ಕೂಡ ಪೊಲೀಸರು ಸುಪರ್ದಿಗೆ ತೆಗೆದುಕೊಂಡಿರುವಂತದ್ದು. ಅದರಲ್ಲಿ ಸಿಸಿಟಿವಿಗಳಲ್ಲಿ ಸಿಕ್ಕಂತ ಕೆಲ ಎವಿಡೆನ್ಸ್ ಗಳೇ ಈಗ ಪ್ರಮುಖವಾಗಿ ಈ ಒಂದು ಸಾಕ್ಷ್ಯದಲ್ಲಿ ನಿರ್ಣಾಯಕ ಆಗಿರುವಂತದ್ದು. ಕೆಲವೊಂದಷ್ಟು ಸಾಕ್ಷ್ಯಾಧಾರಗಳಿಗೆ ಪೂರಕವಾಗಿರುವಂತದ್ದು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ಗೆ ಐ ವಿಟ್ನೆಸ್ ಕೂಡ ಅದು ಆಗಿರುವಂತಹ ಹಿನ್ನೆಲೆಯಲ್ಲಿ ಅವೆಲ್ಲವನ್ನ ಕೂಡ ಈಗ ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ನಿರತರಾಗಿದ್ದೆ. ಇನ್ನು ಕೆಲವೊತ್ತಲ್ಲಿ ದರ್ಶನ ಅಲ್ಲಿಗೆ ಕರ್ಕೊಂಡು ಹೋಗಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ದಿನ ದರ್ಶನ್ ಧರಿಸಿದ ಬಟ್ಟೆ ಸಿಕ್ಕಿದ್ದು ಎಲ್ಲಿ ಗೊತ್ತಾ? ಪೊಲೀಸರು ದರ್ಶನ್ ಬಟ್ಟೆಯನ್ನ ಸೀಸ್ ಮಾಡಿದ್ದಿಲ್ಲಿ. ದರ್ಶನ್ ಬಟ್ಟೆ ಆಕ್ಚುಲಿ ನಾವು ಮೊನ್ನೆಲ್ಲ ನೋಡ್ತಾ ಇದ್ದಿದ್ದು ದರ್ಶನ್ ಮನೆಯಲ್ಲಿ ಮಹಜರು ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಮನೆಯಲ್ಲೇ ಆತನ ಬಟ್ಟೆ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತದೆ. ಅಂದ್ರೆ 8ನೇ ತಾರೀಕು ಕೊಲೆ ಆಯ್ತಲ್ಲ ಅವತ್ತು ಧರಿಸಿದ್ದಂತ ಬಟ್ಟೆ ಮತ್ತೆ ಶೂ ಅನ್ನ ದರ್ಶನ್ ಮನೆಯಲ್ಲೇ ವಶಪಡಿಸ್ಕೊಂಡ್ರು ಅಂತ ಹೇಳಲಾಗ್ತಾ ಇತ್ತು. ಅದಲ್ಲ, ದರ್ಶನ್ ಮನೆಯಲ್ಲ ಬಟ್ಟೆನ ವಶಪಡಿಸಿಕೊಂಡಿರುವಂತದ್ದು. ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ ನಲ್ಲಿ ದರ್ಶನ್ ಬಟ್ಟೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ದರ್ಶನ್ ಬಟ್ಟೆಯನ್ನ ಸೀಸ್ ಮಾಡಲಾಗಿದೆ. ಕೃತ್ಯ ನಡೆದ ಬಳಿಕ ಮನೆಯಲ್ಲಿ ಬಟ್ಟೆಯನ್ನ ಬಿಚ್ಚಿಟ್ಟಿದ್ದ ದರ್ಶನ್. ತದನಂತರ ದರ್ಶನ್ ಬಟ್ಟೆಯನ್ನ ವಿಜಯಲಕ್ಷ್ಮಿ ಮನೆಗೆ ಶಿಫ್ಟ್ ಮಾಡಲಾಗಿತ್ತು. ಯಾರು ಶಿಫ್ಟ್ ಮಾಡಿದ್ದು? ದರ್ಶನ್ ಅಲ್ಲ, ಕಾಸ್ಟ್ಯೂಮ್ ಡಿಸೈನರ್ ಶಿಫ್ಟ್ ಮಾಡಿದ್ರಂತೆ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ. ವಿಜಯಲಕ್ಷ್ಮಿ ಮನೆಯಲ್ಲಿ ಬಟ್ಟೆಯನ್ನ ನಂತರ ಸೀಸ್ ಮಾಡಲಾಯಿತು. ಅದನ್ನ ಒಗೆಯಲಾಗಿತ್ತ.
ಅಥವಾ ಹಾಗೆ ಇಡ್ಲಾಗಿತ್ತ ಬಟ್ಟೆಯನ್ನು, ಅದು ಕೂಡ ಗೊತ್ತಾಗಬೇಕು. ಯಾಕೆ ಬಟ್ಟೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಾಕ್ಷ್ಯಗಳಿಗೆ, ಅದು ಕೂಡ ಒಂದು ಪ್ರಮುಖವಾಗಿ ಪರಿಗಣಿಸಲಾಗುತ್ತೆ. ಅಂದರೆ ರಕ್ತ ಬರುವ ರೀತಿಯಲ್ಲಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಲಾಗಿದೆ ಅಲ್ವಾ, ಸಂದರ್ಭದಲ್ಲಿ ದರ್ಶನ್ ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ವಾ. ಆ ರಕ್ತದ ಕಲೆಗಳು ಏನಾದರೂ ಆ ಡ್ರೆಸ್ನಲ್ಲಿ ಇರಬಹುದು ಅನ್ನುವಂಥ ಕಾರಣ ಕೂಡ ಪ್ರಮುಖವಾಗಿರುತ್ತೆ. ರಕ್ತದ ಕಲೆಗಳು ಏನಾದರೂ ಪತ್ತೆ ಆಗಿಬಿಟ್ರೆ, ನಾವು ನೆನ್ನೆಲ್ಲ ತೋರಿಸ್ತಾ ಇದ್ವಿ ಲುಮಿನಾಲ್ ಟೆಸ್ಟ್ ಅಂತ, ಒಂದು ಲುಮಿನಾಲ್ ಟೆಸ್ಟನ್ನು ಮಾಡಿದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಗೊತ್ತಾಗ್ಬಿಡ್ತಂತೆ. ಸೊ ಆ ಕಾರಣಕ್ಕೆ ಬಟ್ಟೆನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ಗಂಗಾಧರ್, ನೋಡ್ತಾ ಇದ್ವಿ, ನಾವೆಲ್ಲರೂ ಕೂಡ ಅನ್ಕೊಂಡಿದ್ದು ದರ್ಶನ್ ಮನೆಯ ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲೇ ಬಟ್ಟೆ ಸಿಕ್ಕಿದ್ದು, ಶೂ ಕೂಡ ಸಿಕ್ಕಿದ್ದು ಅಂತ ಅನ್ಕೊಳ್ತಾ ಇದ್ವಿ. ಆದರೆ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಸಿಕ್ಕಿದ್ದಂತೆ. ಇದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ, ಯಾವಾಗ ವಶಪಡಿಸಿಕೊಂಡಿದ್ದು? ಪೃಥ್ವಿರಾಜ್, ಪ್ರಮುಖವಾಗಿ ಅವತ್ತು ದರ್ಶನ್ ಅನ್ನ ಈ ಪ್ರಕರಣದಲ್ಲಿ ಬಂಧನ ಆದಂತ ಬಳಿಕ ಅವತ್ತು ಏನು ಇವರು ಮೃತದೇಹವನ್ನ ಬಿಸಾಡಿ ಬಟ್ಟೆಗಳನ್ನ ಬದಲಾಯಿಸಿದ್ರು, ಆ ಬಟ್ಟೆಯನ್ನು ಕೂಡ ಒಂದು ರಕ್ತಸಿದ್ಧ ಬಟ್ಟೆಯನ್ನ ಒಂದ್ ಕಡೆ ಇಟ್ಟಿದ್ರು ಶೆಡ್ ಬಳಿ. ಆ ಬಟ್ಟೆಗಳನ್ನ ಜಪ್ತಿ ಮಾಡಿದಂತ ಬಳಿಕ ಆರೋಪಿಗಳ ಒಂದು ಬಟ್ಟೆಗಳನ್ನ ಕೂಡ ಸ್ಥಳ ಮಾಜೂರು ಮಾಡುವಂತ ಸಂದರ್ಭದಲ್ಲಿ ಅಥವಾ ಎವಿಡೆನ್ಸ್ಗೆ ಅವೆಲ್ಲ ಕಲೆಕ್ಟ್ ಮಾಡಲಾಯಿತು. ಆದ್ರೆ ದರ್ಶನ್ ಬಟ್ಟೆ ಇಲ್ಲಿ ಅಂತ ಕೇಳಿದಂತ ಸಂದರ್ಭದಲ್ಲಿ ನಾನು ಮನೆಯಲ್ಲಿ ಬಿಚ್ಚಿಟ್ಟಿದ್ದೀನಿ ಅಂತ ದರ್ಶನ್ ಹೇಳಿದ್ರು. ಬಿಚ್ಚಿಟ್ಟು ನಾನು ಮೈಸೂರಿಗೆ ಹೋದೆ ಅಂತೇಳಿ ದರ್ಶನ್ ಹೇಳಿದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಮನೆಯಲ್ಲಿ ಹುಡುಕಾಟವನ್ನ ನಡೆಸಿದ್ದಾರೆ. ಮಾಜರ್ ಪ್ರಕ್ರಿಯೆ ಕರ್ಕೊಂಡು ಹಾಜರು ಮಾಡಿದಾಗ ಬಟ್ಟೆಗಳು ಯಾವುದೇ ಅವತ್ತು ಹಾಕಿದಂತ ಬಟ್ಟೆಗಳು ಇರಲಿಲ್ಲ. ಅದರಲ್ಲಿ ಕೆಲವೊಂದಷ್ಟು ಬಟ್ಟೆಗಳು ಸಿಕ್ಕದಂತ ಹಿನ್ನೆಲೆಯಲ್ಲಿ ಮತ್ತೆ ವಿಚಾರಣೆ ಮಾಡಿದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಅನುಮಾನ ಬರುತ್ತೆ, ಯಾಕಂದ್ರೆ ಪ್ರತಿನಿತ್ಯ ಅಂದ್ರೆ ಅವರ ಹಾಕುವಂತ ಬಟ್ಟೆಗಳು ಎಲ್ಲರೂ ನೋಡ್ಕೊಳ್ಳೋದು ಅವ್ರ ಕಾಸ್ಟ್ಯೂಮ್ ಡಿಸೈನರ್. ಹೀಗಾಗಿ ಪೊಲೀಸರು ಅವರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ನಾನು ಆ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ಮನೆಯವರೆಲ್ಲ ಇಟ್ಟಿದ್ದೇನೆ ಅಂತ ಹೇಳಿ ಬಾಯ್ ಬಿಟ್ಟಿರುವಂತದ್ದು. ಹಾಗಾಗಿ ಅಲ್ಲಿ ವಿಜಯಲಕ್ಷ್ಮಿ ಅವರ ಪ್ಲಾಟ್ ಅಲ್ಲಿ ಹೋಗಿ ಆ ಬಟ್ಟೆಗಳನ್ನ ಈಗ ಜಪ್ತಿ ಮಾಡ್ಕೊಂಡು, ಏನ್ ದರ್ಶನ್ ಹಾಕಿದಂತ ಬಟ್ಟೆ ಏನಿತ್ತು ಅದನ್ನ ಜಪ್ತಿ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ವಿಜಯಲಕ್ಷ್ಮಿ ಮನೆಯವರ ಮನೇಲಿ ಇಟ್ಟಂತದ್ದು ಮತ್ತೆ ವಿಜಯಲಕ್ಷ್ಮಿ ಮನೆಯಲ್ಲಿ ಇವ್ರು ತೆಗೆದುಕೊಂಡವ್ರು ಅವ್ರಿಗೂ ಕೂಡ ಮಾಹಿತಿ ಇರ್ಲಿಲ್ಲ, ಇವ್ರಿಗೂ ಮಾಹಿತಿ ಇರ್ಲಿಲ್ಲ ಅಂತ. ಆದ್ರೆ ಕಾಸ್ಟ್ಯೂಮ್ ಡಿಸೈನರ್ ತಗೊಂಡೋಗಿ ಯಾಕೆ ಅಲ್ಲಿ ಇಟ್ಟರು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನ ಇರುವಂತದ್ದು. ಜೊತೆಗೆ ದರ್ಶನ್ ಅವರು ಅಲ್ಲಿ ಇರ್ತಾರೆ, ಆರ್ ನಗರದಲ್ಲಿ ಇರ್ತಾರೆ, ಮತ್ತೆ ಅಲ್ಲಿ ಅವರ ಪತ್ನಿಯವರ ಮನೆಯಲ್ಲೂ ಕೂಡ ಅಲ್ಲಿ ಹೋಗಿರುವಂತದ್ದು. ಆದ್ರೆ ಸಹಜವಾಗಿ ಬಟ್ಟೆಗಳನ್ನ ಅಲ್ಲಿ ಮತ್ತೆ ಇಲ್ಲೂ ಎಲ್ಲ ಕಡೆ ಇರ್ತದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಈ ಬಟ್ಟೆಗಳನ್ನ ಅಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆ ಪೊಲೀಸರು ಸ್ವಲ್ಪ ಅದ್ರ ಬಗ್ಗೆ ಅನುಮಾನ ಪಟ್ಟು ಈಗ ಆ ಆಯಾಮದಲ್ಲಿ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ ಅರೆಸ್ಟ್ ಆದ ಬಳಿಕ ದರ್ಶನ್ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇರುವಂತದ್ದು ನೀವು ಕೂಡ ನೋಡ್ತಾ ಇದ್ದೀರಾ. ಅದರಲ್ಲಿ ಮತ್ತೊಂದು ಭಾಗವನ್ನ ನೋಡೋಣ. ಆರಂಭದಲ್ಲಿ ಲೈಟ್ ಬಾಯ್ ಆಗಿರ್ಲಿಲ್ವಾ ದರ್ಶನ್ ಅನ್ನುವಂಥ ಪ್ರಶ್ನೆ. ದರ್ಶನ್ ಸಾಕಷ್ಟು ಕಡೆ ಹೇಳ್ಕೊಟ್ಟಿದ್ದಾರೆ, ಸ್ಯಾಂಡಲ್ವುಡ್ ನಲ್ಲಿ ಅವರ ವೃತ್ತಿ ಜೀವನ ಶುರುವಾಗಿದ್ದು ಲೈಟ್ ಬಾಯ್ ಆಗಿ. ಆದರೆ ಇದನ್ನೇ ಹೇಳಿದ್ರಲ್ಲ, ಲೈಟ್ ಬಾಯ್ ಆಗಿ ನನ್ನ ವೃತ್ತಿ ಜೀವನ ಶುರುವಾಗಿತ್ತು ಅಂತ, ಅದು ಸುಳ್ಳು ಹೇಳಿದ್ರ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ಲೈಟ್ ಬಾಯ್ ಆಗಿರಲಿಲ್ಲ ಅಂತ ಪ್ರಕಾಶ್ ರಾಜ್ ಮೇಹು ಅವರು, ನಿರ್ದೇಶಕ, ಅವರು ಬರ್ಕೊಂಡಿದ್ದಾರೆ. ದರ್ಶನ್ ಬಗ್ಗೆ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು ಪೋಸ್ಟ್ ಅನ್ನ ಮಾಡಿದ್ದಾರೆ. ದರ್ಶನ್ ಜೊತೆ ಕೆಲಸ ಮಾಡ್ತಾ ಇದ್ರಂತೆ ಪ್ರಕಾಶ್ ಮೇಹು, ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿದ್ರಂತೆ ದರ್ಶನ್ ಅವರು. ಲೈಟ್ ಬಾಯ್ ಅಲ್ಲ, ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿದ್ರಂತೆ ದರ್ಶನ್ ಅವರು. ಜಿಮ್ಮಿ ಜಿಪ್ ಇತ್ತಲ್ಲ ಕ್ಯಾಮ್ರಾ, ಅದನ್ನ ಮೊದಲ ಬಾರಿಗೆ ಕರ್ನಾಟಕಕ್ಕೆ ತರಿಸುವಂತ ನಿಟ್ಟಿನಲ್ಲಿ, ಶೂಟಿಂಗ್ ಮಾಡಿಸುವಂತ ನಿಟ್ಟಿನಲ್ಲಿ ಯಾರು ಕೇಳ್ತಾರಂತೆ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ಅದನ್ನ ತರಿಸ್ಕೊಳ್ಳೋಣ ಅಂತ ಮುಂದಾಗ್ತಾರಂತೆ. ಪುನೀತ್ ರಾಜ್ಕುಮಾರ್ ಅವರ ಆಸೆ ಆಗಿತ್ತಂತೆ, ಜಿಮ್ಮಿ ಜಿಪ್ ಅನ್ನ ತರಿಸ್ಕೊಳ್ಳೋಣ ನಾವು, ಅದರಿಂದ ಶೂಟ್ ಮಾಡೋಣ ಅಂತ. ಅದಕ್ಕೋಸ್ಕರ ಅದರ ಟ್ರೈನಿಂಗಿಗೆ, ಕ್ಯಾಮ್ರಾ ಟ್ರೈನಿಂಗ್ಗೋಸ್ಕರ ಕಳಿಸಿದ್ರಂತೆ ದರ್ಶನ್ ಅವರನ್ನ. ದರ್ಶನ್ಗೆ ಕೆಲಸ ಕೊಡುವಂತ ಉದ್ದೇಶ ಪಾರ್ವತಮ್ಮ ಅವರದ್ದಾಗಿತ್ತಂತೆ. ಪಾರ್ವತಮ್ಮ ಉದ್ದೇಶ ತಪ್ಪಾಗಿ ಅರ್ಥೈಸಿಕೊಂಡಿದ್ರಂತೆ ದರ್ಶನ್ ಅವರು. ಇನ್ನು ಅಂತೆ ಕಂತೆ ಇದೆಲ್ಲ ಪ್ರಕಾಶ್ ರಾಜ್ ಮೇಹು ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಪುನೀತ್ಗೆ ಪ್ರತಿಸ್ಪರ್ಧಿ ತಪ್ಪಿಸ್ಲಿಕ್ಕೆ ಕಳಿಸಿದ್ರು ಅಂತ ಹೇಳ್ತಾರೆ. ದರ್ಶನ್ ಪುನೀತ್ ಸ್ಟಾರ್ ನಟರಾಗ್ತಾರೆ ಅಂತ ಗೊತ್ತಿತ್ತ, ಪಾರ್ವತಮ್ಮ ಬಗ್ಗೆ ದರ್ಶನ್ ತಪ್ಪಾಗಿ ಅರ್ಥೈಸಿಕೊಂಡಿದ್ರು ಅಂತ ಪ್ರಕಾಶ್ ರಾಜ್ ಮೇಹು ಅವರು ತಮ್ಮ ಪೋಸ್ಟ್ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ನಿರ್ದೇಶಕರು ಇವರು. ಈ ಹಿಂದೆ ದರ್ಶನ್ ಹೇಳಿದ್ರಲ್ಲ, ಅವರು ಅಂದರೆ ಲೈಟ್ ಬಾಯ್ ಆಗಿದ್ರು ಅಂತೆಲ್ಲ, ಅದೆಲ್ಲ ಸುಳ್ಳು ಅಂತ ಪ್ರಕಾಶ್ ರಾಜ್ ಮೇಹು ಅವರು ಪೋಸ್ಟ್ ಮಾಡಿದ್ದಾರೆ. ಇಷ್ಟು ದಿನ ಸುಮ್ಮನಿದ್ದು ಇವಾಗ ಯಾಕೆ ಪೋಸ್ಟ್ ಮಾಡಿದ್ರು ಅನ್ನುವಂಥ ಪ್ರಶ್ನೆನೂ ಕೂಡ ಸಹಜವಾಗಿ ಉತ್ಕೊಳ್ಳುತ್ತೆ. ಬಿಕಾಸ್ ಆ ಒಂದು ವಿವಾದ ಆಗಿ, ಆ ಒಂದು ಚರ್ಚೆ ಶುರುವಾಗಿ ಸಾಕಷ್ಟು ವರ್ಷಗಳೇ ಆಗಿತ್ತು. ಆದರೆ ಇವಾಗ ದರ್ಶನ್ ಅರೆಸ್ಟ್ ಆಗಿ ಜೈಲಲ್ಲಿರುವಂಥ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಮೇಹು ಅವರ ಒಂದು ಈ ಪೋಸ್ಟು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥ ಪೋಸ್ಟ್ ಸಹಜವಾಗಿ ಚರ್ಚೆಯನ್ನು ಹುಟ್ಟಾಕಿದೆ. ಕಾದು ನೋಡಬೇಕು, ಪ್ರಕಾಶ್ ರಾಜ್ ಅವರು ಈ ಒಂದು ಪೋಸ್ಟನ್ನು ಇವಾಗ ಯಾಕೆ ಹಾಕಿದ್ರು, ಅದು ವಿವಾದದ ಸಂದರ್ಭ, ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥ ಸಂದರ್ಭ. ದರ್ಶನ್
ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿ ಆಗಿದ್ದಾರೆ, ಈ ಸಂದರ್ಭದಲ್ಲಿ ಈ ಒಂದು ಪೋಸ್ಟ್ ಯಾವ ಕಾರಣಕ್ಕೋಸ್ಕರ ಹಾಕಲಾಗಿತ್ತು, ಉದ್ದೇಶ ಏನು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ನಾವು ಆ್ಯಕ್ಚುಲಿ ಅವರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ, ಪ್ರಕಾಶ್ ರಾಜ್ ಮೇಹೋ ಅವರನ್ನು, ನಿರ್ದೇಶಕರು ಅವರು. ಯಾವ ಕಾರಣಕ್ಕೋಸ್ಕರ ಈ ಸಂದರ್ಭದಲ್ಲಿ ಅವರು ಈ ಪೋಸ್ಟನ್ನು ಹಾಕಿದ್ರು, ಅವತ್ತು ನಡೆದಿದ್ದಾದರೂ ಏನು, ಹಾಗಾದರೆ ದರ್ಶನ್ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದಂಥದ್ದ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಯಾವ ಕಾರಣಕ್ಕೋಸ್ಕರ ದರ್ಶನ್ ಅವರನ್ನು ಹಾಗಾದರೆ ಜಿಪ್ ಹ್ಯಾಂಡ್ಲ್ ಮಾಡುವಂಥ ನಿಟ್ಟಿನಲ್ಲಿ ಅದರ ಟ್ರೈನಿಂಗನ್ನು ಪಡ್ಕೊಡೋದಕ್ಕೆ ಯಾವಾಗ ಕಳಿಸಿದ್ರು, ಆ ಸಂದರ್ಭದಲ್ಲಿ ದರ್ಶನ್ ಅವರು ಏನಾದರೂ ಬೇಸರವನ್ನು ವ್ಯಕ್ತಪಡಿಸಿದ್ರಾ ಅನ್ನುವಂಥದ್ರ ಬಗ್ಗೆ ಅವರನ್ನು ಮಾತನಾಡ್ಸೋಣ ಅಂತ ಅವ್ರಿಗೆ ಕರೆಯನ್ನು ಮಾಡ್ತಾ ಇದ್ದೀವಿ. ಕನೆಕ್ಟ್ ಆಗಿಲ್ಲ. ಪ್ರಕಾಶ್ ರಾಜ್ ಮೇಹೋ ಅವರಿಂದನೇ ಸ್ಪಷ್ಟನೆಯನ್ನು ಪಡ್ಕೊಳ್ಳೋಣ ಅಂತ ಅವರು ಹಾಕಿರುವಂಥ ಪೋಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಕಾಸ್ ಇದು ಒಬ್ಬ ವ್ಯಕ್ತಿ ಹಳ್ಳಕ್ಕೆ ಬಿದ್ದಾಗ ಹಾಳಿಗೊಂದೇಟು ಅನ್ನುವ ರೀತಿಯಲ್ಲಿ ಆಗೋದು ಬೇಡ ಅನ್ನುವಂಥ ಉದ್ದೇಶನೂ ಕೂಡ ಇದೆ ನಮ್ದು. ಅದಕ್ಕೆ ಪ್ರಕಾಶ್ ರಾಜ್ ಮೇಹೋ ಅವರು ದರ್ಶನ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಹಾಕಿದ್ರು. ಅವರು ಲೈಟ್ ಬಾಯ್ ಅಂತ ಹೇಳ್ಕೊಂಡಿದ್ರಲ್ಲ, ಅದು ಸುಳ್ಳು. ಅವರು ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದಂಥವ್ರು ಅಂತ. ಅವರೇ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್ ರಾಜ್ ಮೇಹೋ ಅವರು, ನಿರ್ದೇಶಕರು. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ಆಲ್ಮೋಸ್ಟ್ ತುಂಬಾ ವರ್ಷಗಳೇ ಆಗೋಯ್ತು ದರ್ಶನ್ ಚಿತ್ರರಂಗಕ್ಕೆ ಬಂದು. ಮೊನ್ನೆ ಅಷ್ಟೇ 25 ವರ್ಷ ಪೂರೈಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ಪೋಸ್ಟ್ ಅನ್ನ ಹಾಕಿದ್ರಿ ಅಂತ? ಸರ್, ಅದು ಇವತ್ತು ಇದು ಕ್ಲೈಮ್ಯಾಕ್ಸ್ ಬಂದಂಗಿದೆ ಘಟನೆ. ಓಕೆ. ಆದ್ರೆ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ಹೇಗೆ ಜಗತ್ತನ್ನ ಗ್ರಹಿಸ್ತಾನೆ, ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು. ಅಂದ್ರೆ ಅವ್ರಿಗೆ ಮೊದಲಿನಿಂದಲೂ ಇವಾಗ ಪಾರ್ವತಮ್ಮನವ್ರ ಉದ್ದೇಶ ಏನಾಗಿತ್ತು ಅಂದ್ರೆ, ಹಲೋ ಹೇಳಿ ಕೇಳಿಸ್ತಾ ಇದೆ. ಪಾರ್ವತಮ್ಮನವ್ರ ಉದ್ದೇಶ ಏನಾಗಿತ್ತು ಅಂದ್ರೆ, ಇವರು ದೀಪ ಶ್ರೀನಿವಾಸ್ ಅವ್ರ ಮಗ, ಇವ್ರಿಗೊಂದು ಉದ್ಯೋಗ ಆಗ್ಬೇಕು. ಆಮೇಲೆ ಜನ್ಮದ ಜೋಡಿ ಸಿನಿಮಾದಲ್ಲಿ ಅವರು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಸೊ ಅವ್ರಿಗೊಂದು ಉದ್ಯೋಗ ಆಗಲಿ ಅನ್ನೋ ಕಾರಣಕ್ಕೆ ಜಿಪ್ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಟ್ರೈನಿಂಗ್ ಇರುತ್ತೆ ಬಾಂಬೆನಲ್ಲಿ, ಅದನ್ನ ಮಾಡ್ಕೊಂಡು ಬಂದು ನೀನೇ ಹ್ಯಾಂಡಲ್ ಮಾಡು ಅಂತ ಹೇಳಿದ್ರು. ಇವ್ರು ಅದನ್ನ ಒಪ್ಲಿಲ್ಲ. ಓಕೆ, ನೋ ಪ್ರಾಬ್ಲಮ್. ಯಾಕಂದ್ರೆ ಅವ್ರಿಗೆ ಏನೋ ಆರ್ಟಿಸ್ಟ್ ಆಗ್ಬೇಕು ಅಂತ ಇತ್ತ, ಏನೋ ಅದನ್ನೇನೋ ಅವ್ರು ಹೇಳಿಲ್ಲ, ಬಟ್ ನಾನು ಕೆಲಸ ಮಾಡಲ್ಲ ಅಂತ ಅವ್ರವ್ರ ಇಷ್ಟ. ಒಪ್ಲಿಲ್ಲ, ಅದೇನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಅದಾಗಿ ಇವರು ಹೀರೋ ಆಗಿ ಸ್ಟಾರ್ ಆಗಿ ಎಲ್ಲ ಆದ್ಮೇಲೆ ಪಾರ್ವತಮ್ಮನವರು ನನ್ನ ಮಗನ್ಗೆ ಪ್ರತಿಸ್ಪರ್ಧಿ ಆಗ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ನನ್ನ ಈ ರೀತಿ ಕೆಲ್ಸಕ್ಕೆ ಹಚ್ಚಿದ್ರು. ನಾನು ಅದರಿಂದ ತಪ್ಪಿಸ್ಕೊಂಡೆ ಅಂತ ಹೇಳ್ಕೊಟ್ಟಿದ್ದಾರೆ. ಯಾವಾಗ ಹೇಳ್ಕೊಂಡಿದ್ರು? ಅಲ್ಲಿ ತುಂಬಾ ಸ್ನೇಹಿತ ವರ್ಗದಲ್ಲಿ ಹೇಳ್ಕೊಂಡಿರೋದು ಗೊತ್ತು ನನಗೆ. ನಾವು ಕೇಳಿರಲಿಲ್ಲ. ಅದಕ್ಕೆ ನಾನ್ ಏನಪ್ಪಾ ಅಂತ ಹೇಳಿದ್ರೆ, ಅಂದ್ರೆ ಒಂದು ಒಳ್ಳೆ ಉದ್ದೇಶಕ್ಕೆ ಪಾರ್ವತಮ್ಮನವ್ರು ಹೇಳಿರೋದನ್ನ ಇವರು ಗ್ರಹಿಸಿದ ರೀತಿ ಉಲ್ಟಾ ಆಗಿತ್ತು. ಸೊ ಹಾಗಾಗಿ ಇವರು ಪ್ರತಿಯೊಂದನ್ನು ಕೂಡ ಅಂದ್ರೆ ಯಾವುದೇ ಒಂದು ಘಟನೆ ನಡೆದ್ರೆ ಅದನ್ನ ನಾವು ಹೇಗ್ ನೋಡ್ತೀವಿ ಅನ್ನೋದ್ರ ಮೇಲೆ ಅದು ಕಾಣಿಸುತ್ತದು. ಸೊ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನೇ ನೋಡೋದು ಒಂದು ಗುಣ, ಆದ್ರೆ ಪ್ರತಿಯೊಂದರಲ್ಲೂ ಕೊಂಕು ಹುಡ್ಕೋದು, ತಪ್ಪನ್ನ ಹುಡ್ಕೋದು ಇನ್ನೊಂದು ಗುಣ. ಸೊ ಹಾಗಾಗಿ ಇವರು ಪಾರ್ವತಮ್ಮನವರ ಒಳ್ಳೆ ಉದ್ದೇಶನ ಅರ್ಥ ಮಾಡ್ಕೊಳ್ಳದೆ ಅದನ್ನು ಕೂಡ ನೆಗೆಟಿವ್ ಆಗಿ ತಿಳ್ಕೊಂಡಿದ್ರು. ಹಾಗೆ ಪ್ರತಿಯೊಂದು ವಿಷಯದಲ್ಲಿ ಇವರು ಎಲ್ಲ ನೆಗೆಟಿವ್ ಅಂತ ಯೋಚನೆ ಮಾಡಿ ಈ ಮಟ್ಟಕ್ಕೆ ಬಂದ್ರ ಅಂತ ಒಂದು ಪ್ರಶ್ನೆ ನನ್ನಲ್ಲಿ ಹುಡ್ತು. ಅದಕ್ಕೋಸ್ಕರ ಈಗ ಹಾಕಿದ್ನ ಬಿಟ್ರೆ ಈಗ ಇನ್ನ ಇದು ಈ ಘಟನೆಗೂ ಏನು ಸಂಬಂಧ ಇಲ್ಲ. ನಿಮ್ ಜೊತೆ ಎಷ್ಟು ವರ್ಷ ವರ್ಕ್ ಮಾಡಿದ್ರು ಸರ್ ಪ್ರಕಾಶ್ ಸರ್? ನಿಮ್ ಜೊತೆ ಎಷ್ಟು ವರ್ಷ ವರ್ಕ್ ಮಾಡಿದ್ರು ದರ್ಶನ್ ಅವರು? ಎಷ್ಟು ಮೂವಿನಲ್ಲಿ ವರ್ಕ್ ಮಾಡಿದ್ರು? ಅವಾಗ ಹೇಗಿದ್ರು ದರ್ಶನ್ ನಿಮ್ ಜೊತೆ ಎಲ್ಲ ಇದ್ದಂತ ಸಂದರ್ಭದಲ್ಲಿ? ನಾವು ಸಿನಿಮಾದಲ್ಲಿ ಕೆಲಸ ಮಾಡಿರೋದು ಜನ್ಮದ ಜೋಡಿ ಮಾತ್ರ. ಅದಾದ್ಮೇಲೆ ಅರಸು ಅನ್ನೋ ಸಿನಿಮಾದಲ್ಲಿ ಅವ್ರ ಪಾತ್ರ ಮಾಡಿದ್ರು, ಒಂದು ದಿನ ಆಕ್ಟ್ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿ ನಡ್ಕೊಂಡ್ರು. ನಾನು ಎಲ್ಲಾದ್ರೂ ಸಿಕ್ಕಿದ್ರು ಮಾಡ್ಬೇಕಾದ್ರೆ ಆಲ್ರೆಡಿ ದರ್ಶನ್ ಅವರು ಕೂಡ ಒಂದು ದೊಡ್ಡ ಸ್ಟಾರ್ ಆಗ್ಬಿಟ್ಟಿದ್ರು. ಆಲ್ರೆಡಿ ದೊಡ್ಡ ಸ್ಟಾರ್. ನಾನು ಅದ್ರ ಬಗ್ಗೆ ಎಲ್ಲೂ ಅವ್ರು ಅಂದ್ರೆ ಅವ್ರ ಬಿಹೇವಿಯರ್ ಬಗ್ಗೆ ನನ್ಗೆ ಎಲ್ಲಾರ್ಗು ತುಂಬಾ ಚೆನ್ನಾಗಿ ನಡ್ಕೋತಿದ್ರು. ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ. ನನ್ನ ಬಗ್ಗೆನೂ ಕೂಡ ಪ್ರೀತಿಯಿಂದ ಮಾತಾಡ್ಸೋರು. ಆದ್ರೆ ಪಾಪ ಅವ್ರು ಈ ಮಟ್ಟದ ದುರಂತ ಒಂದು ಲೆವೆಲ್ಗೆ ಹೋಗ್ಬೇಕಾದ್ರೆ ಹೇಗೆ ಅವರು ಅಷ್ಟು ತಂದಿಂದ ಈ ತರ ಬದಲಾದ್ರು ಅನ್ನೋದು ನನಗೂ ಕುತೂಹಲ. ಆದ್ರೆ ಅವ್ರು ಅದಕ್ಕೇನಂದ್ರೆ ಅವ್ರು ಯೋಚನೆ ಮಾಡ್ತಿದ್ ರೀತಿನೇ ಸ್ವಲ್ಪ ನೆಗೆಟಿವ್ ಆಗಿತ್ತೇನೋ, ಮೊದ್ಲಿನಿಂದ ಆ ತರದೊಂದು ಒಳಗಡೆ ಅದೊಂದು ಭಾವನೆ ಇತ್ತೇನೋ ಅನ್ನೋ ಕಾರಣಕ್ಕೆ ನಾ ಈ ಪೋಸ್ಟ್ ಹಾಕಿರೋದು ಅಷ್ಟೇ. ಓಕೆ, ಈ ಪೋಸ್ಟ್ ಇವಾಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆಕ್ಚುಲಿ. ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಸುಮ್ಮನಿದ್ದು ಪ್ರಕಾಶ್ ರಾಜ್ ಅವರು ಇವಾಗ ಈ ರೀತಿಯಾಗಿ ಪೋಸ್ಟ್ ಹಾಕ್ಬಿಟ್ರಲ್ಲ,
ಯಾಕೆಂದ್ರೆ ದರ್ಶನ್ ಅವರು ಯಾವತ್ತೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಅನ್ನುವಂಥದ್ದನ್ನ ಬಹಿರಂಗವಾಗಿ ಎಲ್ಲೂ ಕೂಡ ವ್ಯಕ್ತಪಡಿಸಿರ್ಲಿಲ್ಲ. ನಾವು ಇವನ್ ವೀಕೆಂಡ್ ವಿತ್ ರಮೇಶು ಎಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವ್ರು ಲೈಟ್ ಬಾಯಿಂದ ಶುರು ಮಾಡಿದ್ದನ್ನು ಹೇಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಯಾವ ರೀತಿಯಾಗಿ ಕಷ್ಟಪಟ್ಟು ಮೇಲ್ ಬಂದೆ ಅಂತ. ಇವನ್ ಎಲ್ರಿಗೂ ಕೂಡ ಅದ್ರ ಬಗ್ಗೆ ಹೆಮ್ಮೆ ಇತ್ತು. ನೋಡಿ, ಇಷ್ಟೊಂದು ಕಷ್ಟಪಟ್ಕೊಂಡು ಮೇಲ್ ಬಂದು ಈ ರೀತಿಯಾಗಿ ಹಾಳು ಮಾಡ್ಕೊಂಡ್ಬಿಟ್ರಲ್ಲ ಅನ್ನುವಂಥದ್ರ ಬಗ್ಗೆ ಒಂದ್ ಕಡೆ ಬೇಸರನೂ ಕೂಡ ಇರುವಂಥದ್ದು ದರ್ಶನ್ ಅವರ ವಿಚಾರದಲ್ಲಿ. ಅಲ್ಲ, ನಮಗೂ ಅದೇ ಇದೆ ಪಾಪ. ಅವ್ರು ಕಷ್ಟಪಟ್ಟೆ ಸ್ಥಾನಮಾನಕ್ಕೆ ಬರ್ಬೇಕು ಅಂದ್ರೆ ಶ್ರಮ ಇಲ್ಲದೆ ಸಾಧ್ಯನೇ ಇಲ್ಲ. ಸೊ ನಮಗೂ ಅದ್ರ ಬಗ್ಗೆನೇ ಬೇಜಾರು. ಯಾಕೆಂದ್ರೆ ನಮ್ಗೇನು ಅವರಿಂದ ಸಹಾಯನೂ ಆಗಿಲ್ಲ ಅಥವಾ ನಮ್ಗೆ ಅವರಿಂದ ತೊಂದರೆನೂ ಆಗಿಲ್ಲ ದರ್ಶನ್ ಅವರಿಂದ. ಸೊ ನನಗೇನಂದ್ರೆ ಒಬ್ಬ ವ್ಯಕ್ತಿನ ಅನಲೈಸ್ ಮಾಡೋದು ಹೇಗೆ, ಒಂದು ವ್ಯಕ್ತಿತ್ವನ ಬೆಳೆಸ್ಕೊಳ್ಳೋದು ಹೇಗೆ, ಎಲ್ಲಿ ಸಮಸ್ಯೆ ಆಯ್ತು, ಎಲ್ಲಿ ಅವರು ತಪ್ಪಿದ್ರು ಅನ್ನೋದಕ್ಕೆ ಒಂದು ಯೋಚನಾ ಲಹರಿ ಅವ್ರಿಗೆ ಈ ರೀತಿ ಇತ್ತು ಮೊದಲಿನಿಂದ ಅನ್ನೋದನ್ನ ಹೇಳೋದಕ್ಕೋಸ್ಕರ ಹಾಕಿದಿನ ಬಿಟ್ರೆ ನನ್ಗೆ ಅವ್ರ ಬಗ್ಗೆ ಏನು ಆಕ್ಷೇಪಣೆ ಇಲ್ಲ. ಅಲ್ಲ, ಕೆಲವರು ಯಾರು ಕಿವಿ ತುಂಬಿರುವಂತ ಸಾಧ್ಯತೆ ಕೂಡ ಇರುತ್ತೆ ಅಲ್ವಾ ಈ ರೀತಿಯಾಗಿ ಯೋಚನೆ ಮಾಡುವಂತ ನಿಟ್ಟಿನಲ್ಲಿ. ಇರ್ಬೋದು. ಅವರು ಆಕ್ಚುಲಿ ಯಾವತ್ತು ಒಬ್ಬ ವ್ಯಕ್ತಿ ಅವರ ಸುತ್ತಮುತ್ತ ಎಂಥ ಜನಗಳು ಇಟ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ಏನು ಅಂತ ರೂಪುಗೊಳ್ಳೋದು. ಸೊ ಅದು ಸಮಸ್ಯೆ ಆಗಿರ್ಬೋದು. ಬಟ್ ಆದ್ರೆ ನಮ್ದೇನಪ್ಪಾ ಅಂದ್ರೆ ಈ ಮಟ್ಟಕ್ಕೆ ಹೋಗ್ಬಾರ್ದಾಗಿತ್ತು. ಇಷ್ಟು ದೊಡ್ಡ ಸ್ಟಾರ್, ಇಷ್ಟೊಂದು ಅಭಿಮಾನಿಗಳಿರುವಂತ ಒಬ್ಬ ವ್ಯಕ್ತಿ ಈ ರೀತಿ ತನ್ನ ಬದುಕನ್ನ ಒಂದು ನೆಗೆಟಿವ್ ವೇನಲ್ಲಿ ಹೋಗಿ ಈ ತರ ಎಲ್ಲ ಮಾಡಬಾರ್ದಿತ್ತು ಅಂತ ಅಷ್ಟೇ ನಮ್ಮ ಕಳಕಳಿ. ಓಕೆ, ಇಲ್ಲಿ ನಾವು ಆಕ್ಚುಲಿ ಈ ಒಂದು ಪೋಸ್ಟ್ ಬಂದಂತ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಚರ್ಚೆ ಆಗ್ತಾ ಇತ್ತಲ್ಲ, ಯಾಕೆ ಈ ರೀತಿಯ ಹಾಕ್ಬಿಟ್ರು ಪ್ರಕಾಶ್ ರಾಜ್ ಅವರು, ಅಂಥದ್ದೇನು ವಿವಾದಗಳು ಇರಲಿಲ್ವಲ್ಲ. ಯಾಕೆಂದರೆ ಅರೆಸ್ಟ್ ಆಗಿರುವಂಥ ಸಂದರ್ಭದಲ್ಲಿ ಆಳಿಗೊಂದು ಏಟಿನ ರೀತಿಯಲ್ಲಿ ಎಲ್ಲರೂ ಕೂಡ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಈ ರೀತಿಯಾಗಿ ಬೈದಿದ್ರು, ದರ್ಶನ್ ಹಂಗೆ ಸರಿ ಇರಲಿಲ್ಲ ಹಿಂಗೆ ಸರಿ ಇರಲಿಲ್ಲ ಅಂತ ಇವಾಗ ಹೇಳ್ತಾ ಇದ್ದಾರಲ್ಲ, ಮುಂಚೆ ಯಾಕೆ ಹೇಳಿರಲಿಲ್ಲ ಈ ವಿಚಾರಗಳನ್ನು ಅನ್ನುವಂಥದ್ದನ್ನು ಕೂಡ ಮಾತನಾಡ್ತಿದ್ದು ನಿಮಗೂ ಕೂಡ ಗೊತ್ತಿರ್ಬೋದು ಅನ್ಕೊಂತೀನಿ ನಾನು. ಹೌದೌದೌದು. ಅಲ್ಲ, ಈಗಲೂ ನಾನು ಅವ್ರು ಹಂಗ್ ಮಾತಾಡೋರು ಹಿಂಗ್ ಮಾತಾಡೋರು ಬೈದ್ರು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಅವ್ರನ್ನ ಜಾಸ್ತಿ ಕೆಲಸ ಮಾಡಿಲ್ಲ. ನಾನು ಸಿಕ್ಕಿದಾಗ ನನ್ನ ಜೊತೆ ಪ್ರೀತಿಯಿಂದಾನೇ ಮಾತಾಡ್ತಿದ್ರು. ಓಕೆ, ಈ ವಿಚಾರ ಪ್ರಕಾಶ್ ರಾಜ್ ಅವರೇ, ದರ್ಶನ್ ಅವರು ಬೇರೆಯವ್ರ ಹತ್ರ ಮಾತನಾಡಿದ್ದಂತ ವಿಚಾರ ಇತ್ತಲ್ಲ, ಈ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಬೆಳೆದು ಬಿಡ್ತಾರೆ, ಪುನೀತ್ ರಾಜ್ಕುಮಾರ್ಗಿನ ದೊಡ್ಡ ಮಟ್ಟದಲ್ಲಿ ಹೋಗ್ಬಿಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಕಳ್ಸಕ್ಕೆ ಮುಂದಾಗಿದ್ರು ಅಂತ ಬೇರೆಯವ್ರ ಜೊತೆ ಮಾತನಾಡಿದ್ರು ಅನ್ನುವಂಥ ವಿಚಾರ ಇದೆಯಲ್ಲ, ಇದೇನಾದ್ರೂ ರಾಜ್ಕುಮಾರ್ ಫ್ಯಾಮಿಲಿಯ ಕಿವಿಗೆ ಬಿದ್ದಿತ್ತಾ? ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಕಿವಿಗೆ ಬಿದ್ದಿತ್ತಾ? ಅದ್ ಗೊತ್ತಿದೆಯಾ ನಿಮಗೆ? ಇಲ್ಲ ಅನ್ಸುತ್ತೆ, ಬಹುಶಃ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ನಮಗೆ ಗೊತ್ತಿದ್ರು ಕೂಡ ನಾನು ಅಂತದ್ನೆಲ್ಲ ಅವ್ರ ಹಿಂಗಂದ್ರು ಇವ್ರು ಆತರ ಎಲ್ಲೂ ಹೇಳಕ್ ಹೋಗಲ್ಲ. ಅಲ್ಲ, ನೀವ್ ಹೇಳಿದ್ರಿ ಅಂತಲ್ಲ, ಬೇರೆಯವ್ರು ಯಾರಾದ್ರೂ ಹೇಳಿದ್ದಂತ ವಿಚಾರ ಅವ್ರ ಕಿವಿಗೆ ಬಿದ್ದಿತ್ತಾ ಅಂತ? ನನಗ್ ಗೊತ್ತಿದಾಗಿಲ್ಲ. ಇಲ್ಲ, ಆ ರೀತಿಯಾಗಿ ಅವರು ಮಾತನಾಡ್ತಿದ್ದಂತ ವಿಚಾರಗಳು ರಾಜ್ಕುಮಾರ್ ಫ್ಯಾಮಿಲಿ ಅವ್ರಿಗೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ನನಗ್ ಗೊತ್ತಿದ್ದ ಹಾಗಿಲ್ಲ. ಬೇರೆ ಕಡೆಯಿಂದ ಬಂದು ಗೊತ್ತಿದ್ರೆ ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿದ್ದ ಹಾಗಿಲ್ಲ. ಈಗ ಹಾಗಾದ್ರೆ ಈ ರೀತಿಯಾಗಿ ಚರ್ಚೆಗಳು ನಡೀತಾ ಇತ್ತು ಅಂತ ಇವಾಗ ಗೊತ್ತಾಗ್ತಾ ಇದೆ ನೀವು ಹೇಳ್ತಾ ಇರುವಂತ ಪ್ರಕಾರ. ಎಲ್ರಿಗೂ ಅಷ್ಟೇ. ಇವನ್ ಈಗ ಯಾರಾದ್ರೂ ರಾಜ್ಕುಮಾರ್ ಫ್ಯಾಮಿಲಿ ಅವರು ಕೂಡ ನೋಡ್ತಾ ಇದ್ರೆ ಹಿಂಗಾಗಿತ್ತ, ಹಿಂಗ್ ಮಾತನಾಡಿದ್ರ ದರ್ಶನ್ ಅವರು ಅಂತ ಅವರು ಅನ್ಕೊಳ್ತಾ ಇರ್ತಾರೇನೋ. ಗೊತ್ತಾಗ್ಬೋದು, ಏನೋ ಗೊತ್ತಾಗ್ತಿದೆ, ಅದು ಗೊತ್ತಾಗ್ತಿದೆ, ಇದು ಗೊತ್ತಾಗ್ತಿದೆ ಅಷ್ಟೇ. ಓಕೆ, ಧನ್ಯವಾದ ಪ್ರಕಾಶ್ ರಾಜ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನಟ ದರ್ಶನ್ ಬಂಧನದ ಬಗ್ಗೆ ನಿರ್ಮಾಪಕ ಉಮಾಪತಿ ಟಾಂಗ್ ಕೊಟ್ಟಿದ್ದಾರೆ. ಇನ್ಸ್ಟಾದಲ್ಲಿ ತಾಳ್ಮೆ ಕೆಲವೊಮ್ಮೆ ಶಕ್ತಿ ಅಂತ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ತಗಡು ಯಾರು ಗೊತ್ತಾಯ್ತಾ ಅಂತ ಕೂಡ ಪರೋಕ್ಷವಾಗಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕೆಲವರು ಹೇಳ್ದೆ ನಾನು ಅವಾಗ್ಲೇನು ಕೂಡ ಕಾಯ್ತಾ ಇದ್ರು ಅನ್ಸುತ್ತೆ, ದರ್ಶನ್ ಅವ್ರಿಗೆ ಈ ರೀತಿಯಾಗಿ ಏನಾದ್ರೂ ಒಂದು ಆಗ್ಲಿ, ಆ ದರ್ಪ ದೌಲತ್ತು ಎಲ್ಲ ಮಣ್ಪಾಲಾಗಬೇಕು, ಅವಾಗಲೇ ಗೊತ್ತಾಗುತ್ತೆ, ಬುದ್ಧಿ ಬರುತ್ತೆ ಅಂತ ಅನ್ಕೊಳ್ತಾ ಇದ್ರು ಅಂತ ಕಾಣಿಸುತ್ತೆ ಅಂತ ಲಿಸ್ಟ್ನಲ್ಲಿದ್ದಾರೆ ಉಮಾಪತಿ ಶ್ರೀನಿವಾಸ್ ಅವರು. ಗೊತ್ತಿಲ್ಲ, ಅವ್ರ ಪೋಸ್ಟನ್ನು ನೋಡ್ತಾ ಇದ್ರೆ ಆ ರೀತಿಯಾದಂಥ ಅನುಮಾನ ಬರುತ್ತೆ. ಉಮಾಪತಿ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಮಿಮ್ಸ್ ವೈರಲ್ ಆಗ್ತಾ ಇದಾವೆ. ಈ ಮಿಮ್ಸ್ಗಳನ್ನ ತಮ್ಮ ಇನ್ಸ್ಟಾದಲ್ಲಿ ಹಾಕ್ಕೊಂಡು ಟಾಂಗ್ ಕೊಟ್ಟಿದ್ದಾರೆ ಉಮಾಪತಿ. ಯಾರಿಗೆ ಟಾಂಗ್ ಕೊಡ್ತೀರಾ? ಈಗ ದರ್ಶನ್ ಅವರಲ್ಲೇ ಅರೆಸ್ಟ್ ಆಗಿ ಜೈಲಲ್ಲಿ ಕೂತಿದ್ದಾರೆ. ರಾಬರ್ಟ್ ಚಿತ್ರದ ಪ್ರೊಡ್ಯೂಸರ್ ಆಗಿದ್ರು ಉಮಾಪತಿ. ಕಾಟೇರ ಚಿತ್ರದ ಟೈಟಲ್ ವಿಚಾರವಾಗಿ ದರ್ಶನ್ ಮತ್ತು ಉಮಾಪತಿ ನಡುವೆ ಟಾಕ್ ವಾರ್ ಕೂಡ ನಡೆದಿತ್ತು. ಉಮಾಪತಿಯನ್ನ ತಗಡೆ ಅಂತ ಕರೆದಿದ್ರು ದರ್ಶನ್. ಯಾಕೋ ಹೋಗಿ ಬಂದು ನನ್ನ ಹತ್ರನೇ ಗುಮ್ಮಿಸ್ಕೊಳ್ತೀಯಾ ಅಂತಲೂ ಕೂಡ ಹೇಳಿದ್ರು. ಈ ಆರೋಪಗಳಿಗೆ ಉಮಾಪತಿ ಈಗ ಟಾಂಗ್ ಕೊಟ್ಟಿದ್ದಾರೆ. ಈ ಹಿಂದೆನೂ ಕೂಡ ಕೊಟ್ಟಿದ್ರು, ಮತ್ತೊಮ್ಮೆ ಅದನ್ನು ಮುಂದುವರಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.